ಅವೈಜ್ಞಾನಿಕ ಮರಳುಗಾರಿಕೆಯಿಂದಾಗಿ ಸೌಪರ್ಣಿಕ ನದಿಯ ಸುತ್ತಮುತ್ತಲಿನ ಜನ ರೋಸಿ ಹೋಗಿಬಿಟ್ಟಿದ್ದಾರೆ. ಪ್ರಕೃತಿ ಒಡಲಿಗೆ ಕೈ ಹಾಕಿ ಬಗೆಯುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಪ್ರತಿನಿತ್ಯ ಟಿಪ್ಪರ್ಗಳ ಹಾವಳಿಗೆ ಜನ ಹೈರಾಣಾಗಿದ್ದಾರೆ. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಈ ಬಗ್ಗೆ ಕಂಪ್ಲೀಟ್ ವಿಚಾರಗಳು ಇಲ್ಲಿದೆ ನೋಡಿ. ಅವೈಜ್ಞಾನಿಕ ಮರಳುಗಾರಿಕೆ ವಿರುದ್ಧ ಜನಾಕ್ರೋಶ. ಟಿಪ್ಪರ್ಗಳ ಹಾವಳಿಗೆ ರೋಸಿ ಹೋದ ಗ್ರಾಮಸ್ಥರು. ಉಡುಪಿಯ ಸೌಪರ್ಣಿಕ ನದಿಯಲ್ಲಿ ಅವೈಜ್ಞಾನಿಕ ಮರಳುಗಾರಿಕೆ ಆರೋಪ ಕೇಳಿಬಂದಿದೆ. ಹೌದು, ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ತ್ರಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನಗೋಡು ಪ್ರದೇಶದ ಸೌಪರ್ಣಿಕ ನದಿಯಲ್ಲಿ ಹಾಡಹಗಲೇ ಅವೈಜ್ಞಾನಿಕ ಮರಳುಗಾರಿಕೆ ನಡೆಯುತ್ತಿದೆ. ಇನ್ನು ನದಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳಿದ್ದು ಮರಳುಗಾರಿಕೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಲೈಸೆನ್ಸ್ ಪಡೆದಿರುವ ಗುತ್ತಿಗೆದಾರರು ಸರ್ಕಾರದ ಯಾವ ನಿಯಮಗಳನ್ನು ಪಾಲನೆ ಮಾಡ್ತಿಲ್ಲ. ಹೊರ ರಾಜ್ಯದ ನೂರಾರು ಕಾರ್ಮಿಕರನ್ನ ಬಳಸಿ ಮರಳು ದಿಬ್ಬ ಇಲ್ಲದಿದ್ದರೂ ನದಿಯಿಂದ ಅವೈಜ್ಞಾನಿಕವಾಗಿ ಮರಳನ್ನ ತೆಗೆದು ಸಾಗಾಟವನ್ನ ಮಾಡ್ತಿದ್ದಾರೆ. ಈಗಾಗಲೇ ಹಲವು ಬಾರಿ ಗಣಿ ಇಲಾಖೆ ಗಮನಕ್ಕೂ ತಂದ್ರು, ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಗಣಿ ಇಲಾಖೆ ಕೇಳಿದ್ರೆ ಅದು ಡೈರೆಕ್ಟ್ ಆಗಿ ಮೇಲ್ಗಡೆಯಿಂದ ಆಗಿ ಬಂದಿರೋದಂತಾರೆ. ವಿಎಗೆ ಕೇಳಿದ್ರು ಮಾಹಿತಿ ಇಲ್ಲ, ಸಂಬಂಧಪಟ್ಟ ಇಲಾಖೆ ಯಾರು ಕೇಳಿದ್ರು ಸುತ್ತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ನಾವು ಕೇಳ್ತಾ ಇರೋದು ಅಟ್ಲೀಸ್ಟ್ ಅದು ಲೀಗಲ್ ಆಗಿ ಏನಿದೆ ಕೊಡ್ಬೇಕದು. ಎಷ್ಟು 12 ಎಕರೆ ಜಾಗ ಇದೆ ಅಂತ ಎಲ್ಲಿಂದ ಎಲ್ಲಿ ತನಕ ಬರ್ತದೆ, ಮತ್ತು ಪೋರ್ಟ್ ಆ್ಯಂಡ್ ಫಿಶರೀಸ್ಗೆ ಎಷ್ಟು ರಿಕ್ವೈರ್ ಇದೆ ಡೈಲಿ, ಇಂತಿಷ್ಟು ಹೋಗ್ಬೇಕಂತ ಇತ್ತಲ್ಲ, ಅದು ಎಷ್ಟು ಡೀಪ್ ತೆಗಿಬೇಕು ಮತ್ತು ಎಷ್ಟು ರಿಕ್ವೈರ್ ಇದೆ ದಿನಕ್ಕೆ ಇಂತಿಷ್ಟು ಟನ್ ಅಲ್ಲ ಯೂನಿಟ್ ಏನಂತ ಒಂದು ಕೊಡ್ಬೇಕು, ಮಾಹಿತಿ ಕೊಡಬೇಕು ಸ್ಥಳೀಯರಿಗೆ. ಅದನ್ನ ಯಾವುದೂ ಕೊಡದೆ ಏಕೇಕಿ ಬರ್ತಾರೆ, ಎಲ್ಲ ಹಾರಿಕೆಗೆ ಉತ್ತರ ಕೊಟ್ಬಿಟ್ಟು ಹೋಗ್ತಾರೆ. ನದಿ ದಡದ ಸಂರಕ್ಷಣೆಗೆ ಇರುವ ಕಾಂಡ್ಲಾ ವನವನ್ನ ತುಂಡರಿಸಿ ಭಾರಿ ಗಾತ್ರದ ದೋಣಿಯನ್ನ ಬಳಸಿ ಆಳವಾಗಿ ಮರಳನ್ನ ತೆಗಿತಾ ಇರುವುದರಿಂದ ನದಿ ತೀರದ ದಂಡೆ, ತೆಂಗಿನ ಮರ, ಅಕ್ಕಪಕ್ಕದಲ್ಲಿನ ನೀರಿನ ಮೋಟಾರ್ಗಳಿಗೆ ಹಾನಿಯಾಗ್ತಿದೆ. ಮತ್ತೊಂದೆಡೆ ಈ ಭಾಗದಲ್ಲಿ ರಸ್ತೆಗಳು ಕಿರಿದಾಗಿದ್ದು ಭಾರಿ ಗಾತ್ರದ ಟಿಪ್ಪರ್ಗಳು ಮರಳನ್ನ ತುಂಬಿಕೊಂಡು ಸಂಚರಿಸುವಾಗ ದಿನನಿತ್ಯ ಓಡಾಡುವ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ನದಿ ದಡದ ಸಮೀಪದಲ್ಲಿರುವ ಮನೆಗಳು ಕೂಡ ಕುಸಿಯುತ್ತವೆ ಅನ್ನುವಂತ ಆತಂಕ ಸ್ಥಳೀಯರಲ್ಲಿ ಮೂಡಿದ್ದು ಈಗ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಮೀಟಿಂಗ್ ಆಗಿದೆ ಬೆಳಿಗ್ಗೆಯಿಂದ ಇದೆ. ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ತರ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತದಿಂದ ಅಂತ ಡಿಸ್ಕಷನ್ ಆರ್ಟಿಒ ಅವ್ರನ್ನು ಕರೆಸಿದ್ರು, ಪೊಲೀಸ್ ಅವರು ಬಂದಿದ್ರು, ನಮ್ಮ ಇಲಾಖೆನೂ ಇತ್ತು. ಎಲ್ಲರನ್ನೂ ಸೇರಿಸಿ ಮೀಟಿಂಗ್ ಮಾಡ್ತಿದ್ದಾರೆ. ಜಿಲ್ಲಾಡಳಿತದಿಂದ ಒಂದು ನಿರ್ಧಾರ ತಗೊಳ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಕ್ಲೂಸಿವ್ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ರೋಡ್ ಮೇಲೆ ಗಾಡಿಗಳು, ಖನಿಜ ತುಂಬಿದ ಗಾಡಿಗಳು ಬರುವಾಗ ಏನೆಲ್ಲ ಡೈರೆಕ್ಷನ್ಸ್ ಏನೆಲ್ಲ ಫಾಲೋ ಮಾಡಬೇಕು ಅಂತ ಅವ್ರಿಗೆ ಯಾವ ತರ ರೆಸ್ಟ್ರಿಕ್ಷನ್ ಹಾಕ್ಬೋದು ಅಂತ. ಬರೀ ಪೇಪರಲ್ಲಿ ಇದ್ರೆ ಸಾಲಲ್ಲ, ಅದು ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಸೊ ಅದನ್ನ ಯಾವ ತರ ಮಾಡ್ಬೋದು ಅಂತ ಅಧಿಕಾರಿಗಳ ಹತ್ರ ಡಿಸ್ಕಷನ್ ಮಾಡ್ತಿದ್ದಾರೆ. ಅದಕ್ಕೆ ಏನು ಸೂಕ್ತ ಕ್ರಮ ತಗೊಳ್ತಾರೆ. ಅದೇ ರೀತಿ ಮುಂದಿನ ದಿನ ಏನಾದ್ರು ಪ್ರಾಬ್ಲಮ್ ಆದ್ರೆ ಜವಾಬ್ದಾರಿ ಯಾರು? ಮತ್ತೆ ಇದು ಇವತ್ತು ಸಾರ್ವಜನಿಕ ಒಂದೆರಡು ಸಾಮೂಹಿಕವಾಗಿ ಪ್ರತಿಭಟನೆ ನಡೆದಿದೆ. ಇಲ್ಲ ಇದೇ ರೀತಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಗೆ ನಾವು ತಯಾರಾಗಿದ್ವಿ. ಏನ್ ಮಾಡ್ತಾರಂತ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಸರ್ಕಾರದ ಬೊಕ್ಕಸವನ್ನ ತುಂಬಿಸಲು ಸಾರ್ವಜನಿಕರ ಜೀವನವನ್ನ ಬಲಿ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅವೈಜ್ಞಾನಿಕ ಮರಳುಗಾರಿಕೆಯಿಂದಾಗಿ ಸೌಪರ್ಣಿಕ ನದಿಯ ಸುತ್ತಮುತ್ತಲಿನ ಜನ ರೋಸಿ ಹೋಗಿದ್ದಾರೆ. ಪ್ರಕೃತಿ ಒಡಲಿಗೆ ಕೈ ಹಾಕಿ ಬಗೆಯೋದು ಒಂದು ಕಡೆಯಾದ್ರೆ ಮತ್ತೊಂದೆಡೆ ಟಿಪ್ಪರ್ಗಳ ಹಾವಳಿಯಿಂದಾಗಿ ದಿನನಿತ್ಯ ಜನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗಿದೆ. ಇನ್ಮೇಲೆಯಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಅವೈಜ್ಞಾನಿಕ ಮರಳುಗಾರಿಕೆಗೆ ಕಡಿವಾಣ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ದಿಲೀಪ್ ಅರೆಹುಳೆ, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ.